ಬಾಂಗ್ಲಾದೇಶದ ರಾಜಕೀಯ ಅಸಮರ್ಥತೆಗೆ ಬಾಂಗ್ಲಾದೇಶ ಕ್ರಿಕೆಟ್ ಆಟಗಾರರ ಜೀವನ ಒಂದು ಅಸ್ತವ್ಯಸ್ತ ಆಗ್ತಿದೆ ಅಂತಾನೆ ಹೇಳ್ಬೋದು. ಇವರ ಒಂದು ರಾಜಕೀಯ ಜಿದ್ದಾಜಿದ್ದಿಗೆ ಆ ಕ್ರಿಕೆಟ್ ಬೋರ್ಡ್ ಆ ರಾಜಕೀಯಕ್ಕೆ ಒಳಗಾಗಿ ಆ ರಾಜಕೀಯದಿಂದ ಈ ಏನು ಕ್ರಿಕೆಟ್ ಆಟಗಾರರು ಏನಿದ್ದಾರೆ ಬಾಂಗ್ಲಾದೇಶದ ಕ್ರಿಕೆಟ್ ಆಟಗಾರರ ಜೀವನದ ಮೇಲೆ ಇಂಪ್ಯಾಕ್ಟ್ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದು ಏನು ಈ ಕಾಂಟ್ರವರ್ಸಿ ಅಂಡ್ ICC ಏನಕ್ಕೆ ಬಾಂಗ್ಲಾದೇಶನ T20 ವರ್ಲ್ಡ್ ಕಪ್ ಇಂದ ಹೊರಗಡೆ ಇಡ್ತು, ಮತ್ತೆ IPL ಇಂದ ಮುಸ್ತಫಿಜುರ್ ರೆಹಮಾನ್ ಏನಕ್ಕೆ ಹೊರಗಡೆ ಕೈ ಬಿಟ್ಟರು ಪರ್ಚೇಸ್ ಮಾಡಿದ್ಮೇಲೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ ಕಾಂಟ್ರವರ್ಸಿ ಎಲ್ಲಿಂದ ಶುರು ಆಯಿತು ಅಂತಂದ್ರೆ, ನಮ್ಮ IPL ಆಕ್ಷನ್ ಆಗಬೇಕಾದ್ರೆ ಬಾಂಗ್ಲಾದೇಶದ ಒಬ್ಬ ಪ್ಲೇಯರ್ ಮುಸ್ತಫಿಜುರ್ ರೆಹಮಾನ್ ಅನ್ನ KKR ಅವರು ಕೊಂಡ್ಕೊಂಡಿರ್ತಾರೆ. ಅದಾದ್ಮೇಲೆ ಈ ಬಾಂಗ್ಲಾದೇಶದಲ್ಲಿ ಏನು ಪ್ರತಿಭಟನೆಗಳಾಗಿ ಅಲ್ಲಿನ ಹತ್ಯಾಕಾಂಡಗಳೆಲ್ಲ ನಡೆದು ಭಾರತದಲ್ಲಿ ಒಂದು ಪ್ರತಿಭಟನೆಗಳಾಗ್ತದೆ. ಸೊ ಅಂತ ದೇಶದ ಒಂದು ಪ್ಲೇಯರ್ ಅನ್ನ ನಮ್ಮ ಇಂಡಿಯಾದಲ್ಲಿ ಆಡಿಸೋದು ಬೇಡ, ನಮ್ಮ IPL ಆಡಿಸೋದು ಬೇಡ, ಅವ್ರನ್ನ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಸೊ ಜನರ ಒತ್ತಡಕ್ಕೆ ಮಣಿದಂತಹ ನಮ್ಮ ಕ್ರಿಕೆಟ್ ಬೋರ್ಡ್, ಭಾರತದ ಕ್ರಿಕೆಟ್ ಬೋರ್ಡ್ BCCI ಏನಿದೆ ಆ ಫ್ರಾಂಚೈಸಿಗೆ ಒಂದು ಡೈರೆಕ್ಷನ್ ಅನ್ನ ಕೊಡುತ್ತೆ. ಆ ಪ್ಲೇಯರ್ ಅನ್ನ ಕೈ ಬಿಡಬೇಕು, ಅವ್ರ ಜೊತೆಗೆ ಬೇರೆಯವ್ರನ್ನ ರಿಪ್ಲೇಸ್ ಮಾಡ್ಕೊಳ್ಳಿ ಅಂತ. ಸೊ ಅದರಂತೆ ಆ ಫ್ರಾಂಚೈಸಿ ಏನದು ಆ ಮುಸ್ತಫಿಜುರ್ ರೆಹಮಾನ್ ಅನ್ನ KKR ಫ್ರಾಂಚೈಸಿ ಕೈ ಬಿಡುತ್ತೆ. ಸೊ ಕೈ ಬಿಟ್ಟ ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಬಾಂಗ್ಲಾದೇಶಕ್ಕೆ ಇದರಿಂದ ತೀವ್ರ ಮುಖಭಂಗ ಆಗುತ್ತೆ. ಅಂಡ್ ಇದಕ್ಕೆ ಕೆರಳಿದಂತಹ ಅವರು ಇನ್ನೇನು ನೆಕ್ಸ್ಟ್ ತಿಂಗಳಲ್ಲಿ ನಮ್ದು T20 ವರ್ಲ್ಡ್ ಕಪ್ ಭಾರತದಲ್ಲಿ ICC T20 ವರ್ಲ್ಡ್ ಕಪ್ ನಡೆಯುತ್ತೆ. ಅಂಡ್ ರೀಸನ್ ಏನ್ ಕೊಟ್ಟಿದ್ರೆ ಸೆಕ್ಯೂರಿಟಿ ರೀಸನ್ಗಳಿಗೆ ಸೊ ಈ ರೀತಿ ಮಾಡ್ತಾ ಇದೀವಿ ಅಂತ ಫ್ರಾಂಚೈಸಿ ಅವರು ಹೇಳಿದ್ರು ಕೈ ಬಿಡಬೇಕಾದ್ರೆ. ಸೊ ಅದೇ ಒಂದು ರೀಸನ್ ಅನ್ನ ಇಟ್ಕೊಂಡು ಬಾಂಗ್ಲಾದೇಶ್ ಕೂಡ ಅಷ್ಟೇ, ನಾವು T20 ವರ್ಲ್ಡ್ ಕಪ್ ಆಡಬೇಕು ಅಂದ್ರೆ ಭಾರತಕ್ಕೆ ಬರೋಕ್ ಆಗೋದಿಲ್ಲ, ನಮಗೆ ಸೆಕ್ಯೂರಿಟಿ ಪ್ರಾಬ್ಲಮ್ಗಳಿರ್ತವೆ, ಬಾಂಗ್ಲಾದೇಶ ಆಡುವಂತ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಪೋಸಲ್ ಅನ್ನ ಇಡುತ್ತೆ. ಸೊ ಅದು ಒಂದು ಈಗಾಗಲೇ ಫುಲ್ T20 ಸ್ಕೆಡ್ಯೂಲ್ ಆಗಿರಬೇಕಾದ್ರೆ ಈ ತರ ಪ್ರಪೋಸ್ಗಳನ್ನ ಒಪ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ ICCಗೆ. ಮೋರ್ ಓವರ್ ಅಲ್ಲಿ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಥ್ರೆಟ್ ಅನ್ನೋದು ಬಾಂಗ್ಲಾದೇಶ್ ಪ್ಲೇಯರ್ಸ್ ಬಂದಿಲ್ಲ ಆಡಿದ್ರು, ಇಂಡಿಯಾದಲ್ಲಿ ಅದರ ಥ್ರೆಟ್ ಇರೋದಿಲ್ಲ. ಅಂಡ್ ಅದ್ರ ಪ್ರಕಾರ ಅವರು ಅಪೀಲ್ ಮಾಡಿರೋದ್ರ ಪ್ರಕಾರ ಏನ್ ಮಾಡುತ್ತೆ ICC ಕೂಡ ಒಂದು ಕಮಿಟಿಯನ್ನ ರಚನೆ ಮಾಡಿ ಇದೆಲ್ಲ ಸರ್ವೆ ಮಾಡಿಸುತ್ತೆ. ಅದಾದ್ಮೇಲೆ ಎಲ್ಲ ಕ್ರಿಕೆಟ್ ಕೌನ್ಸಿಲ್ಗಳನ್ನ ಮೆಂಬರ್ಸ್ ಅನ್ನ ಕರೆದ್ಬಿಟ್ಟು ವೋಟಿಂಗ್ಸ್ ಅನ್ನ ಕೂಡ ಮಾಡುತ್ತೆ. ಸೊ ಈ ತರ ಮ್ಯಾಚ್ಗಳನ್ನ ಶ್ರೀಲಂಕಾದಲ್ಲಿ ಆಡಿಸ್ಬೇಕಾ ಅಥವಾ ಇಂಡಿಯಾದಲ್ಲಿ ಆಡಿಸ್ಬೇಕಾ ಬಾಂಗ್ಲಾದೇಶ್ ಮ್ಯಾಚ್ಗಳನ್ನ ಅಂದಾಗ ಸೊ ಮೆಜಾರಿಟಿ ವೋಟ್ಸ್ ಅನ್ನೋದು ಬಂದ್ಬಿಟ್ಟು ಇಂಡಿಯಾದಲ್ಲಿ ಆಡಬೇಕು ಅಂತ ಹೇಳ್ಬಿಟ್ಟು ಕೂಡ ಸೊ ವೋಟಿಂಗ್ ರಿಸಲ್ಟ್ ಕೂಡ ಬರುತ್ತೆ. ಯಾಕಂತಂದ್ರೆ ಈಗ ಕೆಲವೊಂದು ಮ್ಯಾಚ್ಗಳಲ್ಲಿ ಇಂಡಿಯಾ ಮತ್ತೊಂದು ಕೆಲವೊಂದು ಮ್ಯಾಚ್ಗಳನ್ನ ಶ್ರೀಲಂಕಾ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಅದು ಬಂದ್ಬಿಟ್ಟು ಟ್ರಾವೆಲಿಂಗ್ ಟೈಮ್ ಅನ್ನೋದು ಕನ್ಸ್ಯೂಮ್ ಆಗುತ್ತೆ, ಮತ್ತೆ ಆಟಗಾರರಿಗೆ ಪ್ರಾಕ್ಟೀಸ್ ಮಾಡೋ ಅಲ್ಲಿ ಟೈಮ್ ಅನ್ನೋದು ಅವ್ರಿಗೆ ಸಿಗೋದಿಲ್ಲ. ಇಷ್ಟೆಲ್ಲ ತುಂಬಾ ಚಾಲೆಂಜಸ್ಗಳಿರ್ತದೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಆಗಿರ್ಬೋದು. ಮತ್ತೊಂದು ಇನ್ನೊಂದೇನಂತಂದ್ರೆ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಥ್ರೆಟ್ ಅನ್ನೋದು ಭಾರತದಲ್ಲಿ ಇಲ್ಲ ಅನ್ನೋದು ಕೂಡ ಒಂದು ಅನೌನ್ಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ವೋಟ್ಗಳು ಅನ್ನೋದು ಮೆಜಾರಿಟಿ ಬಂದ್ಬಿಟ್ಟು ಈ ಪರವಾಗಿ ಬಾಂಗ್ಲಾದೇಶ ಇಂಡಿಯಾದಲ್ಲಿ ಆಡಬೇಕು ಅಂತ ವೋಟ್ಸ್ ಕೂಡ ಬಂದಿರ್ತದೆ. ಅಂಡ್ ಇದೆಲ್ಲ ಆದ್ಮೇಲೆ ICC ಏನ್ ಮಾಡುತ್ತೆ, ಈ ಏನು ಅಪೀಲ್ ಮಾಡಿರುತ್ತೆ ಬಾಂಗ್ಲಾದೇಶ್ ಈ ತರ ಮ್ಯಾಚ್ಗಳನ್ನ ಶ್ರೀಲಂಕಾದಲ್ಲಿ ಆಡಿಸ್ಬೇಕಂತ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಂಡ್ ಅದಕ್ಕೊಂದು ಸರ್ಟನ್ ಟೈಮ್ ಅನ್ನೋದು ಕೊಡುತ್ತೆ, ನೀವು ಇದನ್ನ ಒಪ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಅಷ್ಟರ ಒಳಗಡೆ ಬಾಂಗ್ಲಾದೇಶ್ ಕೂಡ ಒಪ್ಕೊಳ್ಳೋದಿಲ್ಲ. ಅದಕ್ಕೇನ್ ಮಾಡುತ್ತೆ ICC ಬಂದ್ಬಿಟ್ಟು ಈ ಬಾಂಗ್ಲಾದೇಶ್ ಬದಲಿಗೆ ಸ್ಕಾಟ್ಲೆಂಡ್ ಟೀಮ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಈಗ ಬಾಂಗ್ಲಾದೇಶ್ ಅನ್ನೋದು ಅಫಿಷಿಯಲಿ T20 ವರ್ಲ್ಡ್ ಕಪ್ ಇಂದ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು. ಅಂಡ್ ಏನ್ ನಾವು IPL ಇಂದ ಮುಸ್ತಫಿಜುರ್ ರೆಹಮಾನ್ ಅನ್ನ ಹೊರಗಡೆ ಇಟ್ವಿ, ಅದಕ್ಕೆ ಅವರು ಪ್ರತೀಕಾರವಾಗಿ ನಾವು ಏನು ಬ್ರಾಡ್ಕಾಸ್ಟಿಂಗ್ ಮಾಡೋದಿಲ್ಲ, IPL ಏನ್ ನಡೀತದಲ್ವಾ ಸೊ ಅದು ಬ್ರಾಡ್ಕಾಸ್ಟಿಂಗ್ ಕೂಡ ನಾವು ಬಾಂಗ್ಲಾದೇಶಲ್ಲಿ ಮಾಡೋದಿಲ್ಲ ಅಂತ ಕೂಡ ಅವ್ರು ಬ್ಯಾನ್ ಮಾಡ್ತೀವಿ ಅಂತ ಕೂಡ ಅವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಟ್ಟಿರೋದುಂಟು. ಇಲ್ಲಿ ಭಾರತದಲ್ಲಿ ಆಡೋದಕ್ಕೆ ಪಂದ್ಯಗಳು ಯಾವುದೇ ಆಟಗಾರರಿಗೆ ಸಮಸ್ಯೆ ಅನ್ನೋದು ಇರಲಿಲ್ಲ. ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ರಾಜಕೀಯದ ಇನ್ವಾಲ್ವ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳ ಕಂಟ್ರೋಲಲ್ಲಿ ಆ ಕ್ರಿಕೆಟ್ ಬೋರ್ಡ್, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅನ್ನೋದು ಇರ್ತಾ ಇತ್ತು. ಇಲ್ಲಿ ಈ ತರ ಒಂದು ಪರ್ಮಿಷನ್ ತಗೋಬೇಕು ಅಥವಾ ಇಲ್ಲಿ ನಮ್ಗೆ ಥ್ರೆಟ್ ಇದೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಯಾವುದೇ ಒಬ್ಬ ಬಾಂಗ್ಲಾದೇಶಿ ಆಟಗಾರರನ್ನ ಪರ್ಮಿಷನ್ ತಗೊಂಡು ಅಥವಾ ಅವ್ರ ಒಪಿನಿಯನ್ ಕೇಳಿ ಇವರ ತರ ಡಿಸಿಷನ್ ತಗೊಂಡಿರಲಿಲ್ಲ. ಬೈ ಓನ್ ಆಗಿ ಇವ್ರು ತಗೊಂಡು ಆ ಥರ ಡಿಸಿಷನ್ಗಳನ್ನ ತಗೊಳ್ತಾ ಇದ್ರು. ಅದಾದ್ಮೇಲೆ ತಮೀಮ್ ಇಕ್ಬಾಲ್ ಏನು ಮಾಜಿ ಕ್ರಿಕೆಟರ್ ಏನಿದ್ದಾರೆ ಬಾಂಗ್ಲಾದೇಶ್ ಕ್ರಿಕೆಟರು, ಅವ್ರು ಹೇಳ್ತಾರೆ ಆಟದಲ್ಲಿ ಸ್ಪೋರ್ಟ್ಸ್ ಬಂದ್ಬೇಕಾದ್ರೆ ಅದರಲ್ಲಿ ರಾಜಕೀಯ ಅನ್ನೋದು ಇರಬಾರ್ದು. ಒಂದ್ಸಲ 2 ಬೋರ್ಡ್ಗಳು ಭಾರತದ ಜೊತೆ ಮಾತಾಡಿದ್ರ ಬಗ್ಗೆ ಮಾತುಕತೆ ಮಾಡಿ ಅಂತ ಒಂದು ಸಲಹೆಯನ್ನ ಕೊಡಬೇಕಾದ್ರೆ ಅಲ್ಲಿ ಏನು ಕ್ರಿಕೆಟ್ ಬೋರ್ಡ್ ಏನಿದೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಫೈನಾನ್ಷಿಯಲ್ ಕಮಿಟಿ ಚೇರ್ಮನ್ ಏನಿದ್ದಾನೆ ನಜ್ಮುಲ್ ಇಸ್ಲಾಂ, ಅವ್ನು ಬಂದ್ಬಿಟ್ಟು ಇದ್ರ ಬಗ್ಗೆ ತೀವ್ರವಾಗಿ ಪ್ರತೀಕಾರವನ್ನ ವ್ಯಕ್ತಪಡಿಸ್ತಾನೆ. ಏನಂತಂದ್ರೆ ತಮೀಮ್ ಇಕ್ಬಾಲ್ ಒಬ್ಬ ಇಂಡಿಯನ್ ಏಜೆಂಟ್ ತರ ಮಾತಾಡ್ತಾ ಇದ್ದಾನೆ, ನಮ್ಮ ಆಟಗಾರರನ್ನೆಲ್ಲ BCCI ಅಲ್ಲಿಂದ ತೆಗೆದಾಕಿದೆ ಅಂತ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಸುಮಾರಷ್ಟು ಅಗೇನಿಸ್ಟ್ ಆಗಿ ಮಾತಾಡ್ಬೇಕಾದ್ರೆ ಇದು ಆ ದೇಶದ ಆಟಗಾರರಿಗೆ ಸಹಿಸ್ಕೊಳ್ಳೋದಾಗೋದಿಲ್ಲ. ಯಾಕಂತಂದ್ರೆ ತಮೀಮ್ ಇಕ್ಬಾಲ್ ಏನ್ ಹೇಳಿರ್ತಾರೋ ಅದರಲ್ಲಿ ಒಂದು
ಲಾಜಿಕ್ ಇರುತ್ತೆ, ಪ್ಲಸ್ ಅದು ಒಂದು ವ್ಯಾಲಿಡ್ ಪಾಯಿಂಟ್ ಕೂಡ ಆಗಿರ್ತದೆ. ಆಮೇಲೆ ಈ ನಜ್ಮುಲ್ ಇಸ್ಲಾಂ ಏನು ಇವ್ನು ವ್ಯಕ್ತಪಡಿಸ್ತಾನಲ್ಲ ಈ ಆರೋಪಗಳನ್ನ, ಇದೆಲ್ಲ ಕೇಳಿದ್ಮೇಲೆ ಅಲ್ಲಿ ಬಾಂಗ್ಲಾದೇಶಲ್ಲಿ ಈಗಾಗಲೇ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ಅನ್ನೋದು ನಡೀತಾ ಇರ್ತದೆ. ಅಲ್ಲಿ ಇರ್ತಕ್ಕಂಥ ಏನು ಆಟಗಾರರು ಇರ್ತಾರೆ ಅವರೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನಾವು ಈಗ IPL ಏನು ಬಾಂಗ್ಲಾದೇಶ್ IPL ಅಲ್ಲ, ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ಅನ್ನ ನಾವು ಆಡೋದಿಲ್ಲ ಅಂತ. ಅವಾಗ ಬೋರ್ಡ್ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಫಾರಿನ್ ಪ್ಲೇಯರ್ಸ್ ಎಲ್ಲ ಬಂದಿರ್ತಾರೆ ಅಲ್ಲಿ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ಅನ್ನ ಆಡ್ಲಿಕ್ಕೆ. ಇಫ್ ಇನ್ ಕೇಸ್ ಟೂರ್ನಮೆಂಟ್ ಏನಾದ್ರು ನಿಂತೋಗಿದೆ ಅಂತಂದ್ರೆ ಆ ಬೋರ್ಡ್ಗೆ ತುಂಬಾ ಅವಮಾನ ಆಗುತ್ತೆ. ಅದಲ್ಲದೆ ಟೂರ್ನಮೆಂಟ್ ಮಧ್ಯದಲ್ಲಿ ಆದ್ರೆ ತುಂಬಾ ಲಾಸ್ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಏನು ಫಿನಾನ್ಸ್ ಕಮಿಟಿ ಚೇರ್ಮನ್ ನಜ್ಮುಲ್ ಇಸ್ಲಾಂ ಏನಿದಾನ ಅವನನ್ನ ಅಮಾನತು ಮಾಡ್ತಾರೆ. ಅಮಾನತು ಮಾಡಿದ್ಮೇಲೆ ಏನಾಗುತ್ತೆ, ಈ ಟೂರ್ನಮೆಂಟ್ ಅನ್ನೋದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಕೆಲವು ದಿನಗಳ ನಂತರ ಅದಕ್ಕೇನು ಸಮಜಾಯಿಷಿ ನಜ್ಮುಲ್ ಇಸ್ಲಾಂ ಅವನೇನು ಸಮಜಾಯಿಷಿ ಕೊಡ್ತೀನಿ, ಅವನು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಅವನೇನು ಸಮಜಾಯಿಷಿ ಕೊಟ್ಟಿರ್ತಾನೆ, ಸೊ ಅದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಆ ಕ್ರಿಕೆಟ್ ಬೋರ್ಡ್ ಏನಾಗುತ್ತೆ ಅಂದ್ರೆ ಮತ್ತೆ ಅವನನ್ನ ಫಿನಾನ್ಸ್ ಕಮಿಟಿ ಚೇರ್ಮನ್ ಆಗಿ ಮತ್ತೆ ಆಯ್ಕೆ ಮಾಡ್ಕೊಳುತ್ತೆ. ಇದು ಒಂದು ಬಾಂಗ್ಲಾದೇಶಿ ಕ್ರಿಕೆಟರ್ಗಳಿಗೆ ಒಂದು ದೊಡ್ಡ ಅವಮಾನ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಯಾರಿಗೂ ಇದನ್ನ ಸಹಿಸ್ಕೊಳ್ಳೋದು ಕೂಡ ಆಗೋದಿಲ್ಲ. ಅಂಡ್ ಮೋರ್ ಓವರ್ ಬಾಂಗ್ಲಾದೇಶ್ ಪ್ಲೇಯರ್ಗಳಿಗೆ ಏನಾಗಿರುತ್ತೆ ಅಂತಂದ್ರೆ, ಇದು ಇಂಡಿಯಾದಲ್ಲಿ ಬಂದು ಆಡುವಂಥದ್ದು ಅವ್ರಿಗೆ ಯಾವುದೇ ರೀತಿಯಾದ ಕನ್ಸರ್ನ್ಸ್ ಅನ್ನೋದು ಅವ್ರಿಗೆ ಇರೋದಿಲ್ಲ. ಇದು ಒಂದು ರಾಜಕೀಯದ ಬಿಕ್ಕಟ್ಟೆ ಆಗಿರ್ತದೆ. ಅಂಡ್ ಆ ರಾಜಕೀಯದ ನಾಯಕರುಗಳನ್ನ ಬೋರ್ಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಈ ತರ ಮಾಡ್ತಾ ಇರ್ತಾರೆ. ಅಂಡ್ ಮೋರ್ ಓವರ್ ICC ಕೂಡ ಸುಮಾರಷ್ಟು ನೋಟಿಸ್ಗಳನ್ನ ಏನು ಬಾಂಗ್ಲಾದೇಶ್ ಬೋರ್ಡ್ ಕೊಟ್ಟಿರುತ್ತೆ. ಅಂಡ್ ಅವ್ರು ಅದಕ್ಕೆ ಪ್ರಾಪರ್ ಆಗಿ ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ಸೊ ಇದು ಮತ್ತೆ ಇದು ICC ಏನಿದೆ ಅಲ್ವಾ, ICC ಈ ಬೋರ್ಡ್ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಮೇಲೆ ಸೊ ಸರ್ಟನ್ ಆಕ್ಷನ್ಸ್ ಅನ್ನ ತಗೊಳ್ಳೋ ಸಾಧ್ಯತೆಗಳು ಕೂಡ ಇರ್ತದೆ. ICC ರೂಲ್ ಪ್ರಕಾರ ಯಾವುದೇ ಒಂದು ಕ್ರಿಕೆಟ್ ಬೋರ್ಡು ರಾಜಕೀಯದ ಅಂಡರ್ ಇರಬಾರ್ದು, ರಾಜಕೀಯದ ಕಂಟ್ರೋಲ್ ಅಲ್ಲಿ ಇರಬಾರ್ದು. ಒಂದು ಕ್ರಿಕೆಟ್ ಬೋರ್ಡ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಆಕ್ಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಬಾಂಗ್ಲಾದೇಶಲ್ಲಿ ಇರ್ತಕ್ಕಂಥ ಕ್ರಿಕೆಟ್ ಬೋರ್ಡ್ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ರಾಜಕೀಯದ ಕಂಟ್ರೋಲ್ ಅಲ್ಲಿ ಇದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಸಾಬೀತಾಗ್ತಾ ಇದೆ. ಅಂಡ್ ಮೋರ್ ಓವರ್ ICC ಕೂಡ ಈ ಟೂರ್ನಮೆಂಟ್ ಇಂದ ಬಾಂಗ್ಲಾದೇಶನ್ನ ಹೊರಗಿಟ್ಟಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ತರ ಆಗ್ತಾ ಇದ್ರೆ ಬೈಲ್ಯಾಟ್ರಲ್ ಸೀರೀಸ್ಗಳು, ಬೇರೆ ದೇಶದಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಕೂಡ ಆಡೋದು ಡೌಟ್ ಆಗಿರ್ತದೆ. ಅಂಡ್ ಈಗೇನು ICC ಇಂದ ಪ್ಲೇಯರ್ಸ್ಗೆ ಏನು ಪೇಮೆಂಟ್ಗಳು ಬರ್ತಾ ಇರ್ತದೆ ಅವು ಕೂಡ ನಿಂತು ಹೋಗ್ತವೆ. ಅದಾದ್ಮೇಲೆ ಈ ರೀತಿ ಪಾರ್ಟಿಸಿಪೇಟ್ ಮಾಡದೇ ಇರೋದ್ರಿಂದ 60% ಆಫ್ ದ ಏನು ಇನ್ಕಮ್ ಏನು ಬರ್ತಾ ಇತ್ತಲ್ಲ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ಗೆ ಈ ICC ಟೂರ್ನಮೆಂಟ್ಗಳಿಂದಾನೆ ಬರ್ತಾ ಇದ್ದು ಸುಮಾರು 200 ಕೋಟಿ ಪ್ಲಸ್ ಅವರಿಗೆ ನಷ್ಟ ಆಗೋ ಸಾಧ್ಯತೆಗಳಿದೆ ICC ಟೂರ್ನಮೆಂಟ್ ಇಂದ ಹೊರಗಡೆ ಉಳಿದಿರೋದ್ರಿಂದ ಅಂತಾನೆ ಹೇಳ್ಬೋದು. ಅಂಡ್ ಈ ರಾಜಕೀಯದ ಬಿಕ್ಕಟ್ಟು ಅನ್ನೋದು ಏನು, ಈ ರಾಜಕೀಯದ ಎರಡೂ ದೇಶಗಳ ಮಧ್ಯೆ ಒಂದು ರಾಜಕೀಯದ ಬಿಕ್ಕಟ್ಟಿನಿಂದ ಆ ಬಾಂಗ್ಲಾದೇಶಿ ಕ್ರಿಕೆಟ್ ಪ್ಲೇಯರ್ಗಳ ಜೀವನ ಹಾಳಾಗ್ತಿದೆ ಅಂತಾನೆ ಹೇಳ್ಬೋದು. ಅವ್ರೇನಾದರೂ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಡ್ತಾ ಇಲ್ಲ ಅಂತಂದರೆ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳೇ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಏನೇ ಆದರೂ ರಾಜಕೀಯದ ಕಾರಣಗಳಿಗೆ ಈ ಕ್ರಿಕೆಟ್ ಆಟಗಾರರು ಬಲಿಯಾಗೋದು ಅಂದರೆ ತೀರಾ ಸಹಿಸಲಾಗದ ಒಂದು ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಇದಿಷ್ಟು ಬಾಂಗ್ಲಾದೇಶ್ ಬೋರ್ಡ್ನ ಕಾಂಟ್ರವರ್ಸಿ ಏನು ಡಿಸಿಷನ್ಗಳು ತಗೊಂಡಿದೆ ಅನ್ನೋದ್ರ ಬಗೆಗಿನ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.